ನಲ್ಲಿ ಭವಾನಿ ಸ್ಪರ್ಧೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಶಾಸಕರು ಜೆಡಿಎಸ್ ಅಭ್ಯರ್ಥಿಗಳಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿ ನಾಯಕರುಗಳು ಹೇಳ್ತಾ ಇದ್ದಾರೆ. ಇದು ಭವಾನಿ ಅವರ ಸ್ಪರ್ಧೆಗೆ ಉಂಟಾಗಿರುವಂತಹ ತೊಡಕುಗಳು. ಭವಾನಿ ಅವರಿಗೆ ಟಿಕೆಟ್ ಕೊಟ್ರೆ ಬೇರೆ ಸಂದೇಶ ಹೋಗುತ್ತೆ, ವಿರೋಧಿಗಳಿಗೆ ಇದೇ ಅಜೆಂಡಾ ಆಗ್ಬಿಡುತ್ತೆ. ಈಗಾಗಲೇ ಕುಟುಂಬ ರಾಜಕಾರಣ ಅನ್ನೋ ದೊಡ್ಡ ಹಣೆಪಟ್ಟಿ ದೇವೇಗೌಡರ ಕುಟುಂಬದ ಮೇಲಿದೆ. ಈಗಲೂ ಮತ್ತೊಮ್ಮೆ ಅದೇ ರೀತಿಯಾಗಿ ಆಗತ್ತೆ ಅಂತ ಹೇಳಿ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ. ನಮಗೂ ಕೂಡ ಹಿನ್ನಡೆಯಾಗುತ್ತೆ ನೀವು ಭವಾನಿ ಅವರಿಗೆ ಟಿಕೆಟ್ ಕೊಟ್ರೆ ಅಂತ ಹೇಳಿ ಇನ್ನುಳಿದ ಜೆಡಿಎಸ್ ಅಭ್ಯರ್ಥಿಗಳು ಬೇರೆ ಬೇರೆ ಭಾಗದವರು ಹೇಳ್ತಾ ಇದ್ದಾರೆ. ಕುಟುಂಬ ಪಾಲಿಟಿಕ್ಸ್ ಹಣೆಪಟ್ಟಿ ಕಳಚಬೇಕು ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಜೆಡಿಎಸ್ನ ಟಿಕೆಟ್ ಆಕಾಂಕ್ಷಿಗಳು. ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ಧಾರಕ್ಕೆ ಸಾಕಷ್ಟು ಜನ ಜೆಡಿಎಸ್ನ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇಲ್ಲಿ ದೊಡ್ಡಗೌಡರು ಏನ್ ತೀರ್ಮಾನವನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ದೊಡ್ಡಗೌಡರ ಅಂಗಳದಲ್ಲಿ ಇದೀಗ ಜೆಡಿಎಸ್ನ ಅಂದ್ರೆ ಹಾಸನದ ಜೆಡಿಎಸ್ ಟಿಕೆಟ್ನ ಆ ಚೆಂಡಿದೆ, ನೋಡ್ಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಇದು ದೇವೇಗೌಡರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಸಂಕಷ್ಟ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪಟೇಲ್ರೆ. ಸೊ ಇಲ್ಲಿ ರಾಜ್ಯವನ್ನ ನಾನು ಆಳಬೇಕು ಅಂತ ಹೇಳಿ ಕನಸು ಕಾಣ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೆ ತಮ್ಮ ಕುಟುಂಬ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಆ ಫೈಟ್ ಅನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ವಾ? ಏನ್ ಕಥೆ, ಏನಾಗ್ತಾ ಇದೆ ದೇವೇಗೌಡರ ಫ್ಯಾಮಿಲಿಯಲ್ಲಿ? ಶ್ರುತಿ ರಾಜ್ ದೇವೇಗೌಡರು ಈ ದೇಶದ ಲಿವಿಂಗ್ ಪೊಲಿಟಿಕಲ್ ಲೆಜೆಂಡ್. ಇಳಿ ವಯಸ್ಸಿನಲ್ಲಿ ಎಲ್ಲೊಂದ್ ಕಡೆ ಈ ಕುಟುಂಬ ರಾಜಕೀಯ ಅವರಿಗೆ ಮತ್ತಷ್ಟು ಅವರನ್ನ ಎಲ್ಲೊಂದ್ ಕಡೆ ನೋವಿಗೆ ದೂಡುವಂತ ಒಂದು ಇದೊಂಥರ ದುರಿತ ಕಾಲ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಸನದ ಟಿಕೆಟ್ ವಿಚಾರ ಸಂದರ್ಭವಾಗಿ ಇಡೀ ಕುಟುಂಬ ಮತ್ತು ಇಡೀ ರಾಜಕಾರಣ ಸುತ್ತ ಭವಾನಿ ಟಿಕೆಟ್ ವಿಚಾರವೇ ಈಗ ಸುತ್ತುತ್ತಿರುವಂತದ್ದು. ಈಗಾಗಲೇ ಭವಾನಿ ಅವರ ಟಿಕೆಟ್ ಕೊಟ್ಟಿರೋದು ಬೇರೆ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಾಮಾನ್ಯ ಕಾರ್ಯಕರ್ತರಿಗೆ ಅದು ಸ್ವರೂಪ ಇರ್ಬೋದು ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿರೋದು. ಇದರ ಬೆನ್ನಲ್ಲೇ ಭವಾನಿ ರೇವಣ್ಣರವರಿಗೆ ಟಿಕೆಟ್ ಕೊಟ್ರೆ ನಮ್ಮ ಕ್ಷೇತ್ರಗಳಲ್ಲೂ ಕೂಡ ಇದರ ದುಷ್ಪರಿಣಾಮ ಆಗುತ್ತೆ. ಸೈಲೆಂಟ್ ಮತದಾರರು, ವಿದ್ಯಾವಂತ ಮತದಾರರು ಮತ್ತು ಪ್ರಜ್ಞಾವಂತ ಮತದಾರರು ಕುಟುಂಬ ರಾಜಕಾರಣವನ್ನ ಮುಂದಡಿ ಇಟ್ಕೊಂಡು ನಮಗೆ ಒಂದ್ ಕಡೆ ನಮಗೆ ವಿರುದ್ಧವಾಗಿ ಮತ ಹಾಕ್ತಾರೆ ಅನ್ನೋದು ಅನೇಕ ಅಭ್ಯರ್ಥಿಗಳು ಮತ್ತು ಹಾಲಿ ಶಾಸಕರ ಅಭಿಪ್ರಾಯ ಆಗಿರುವಂತದ್ದು. ಜೊತೆಗೆ ಸಾಮಾಜಿಕ ಜಾಲತಾಣ ಮತ್ತು ನಮ್ಮ ವಿರೋಧಿಗಳು ಕೂಡ ಇದನ್ನ ಎಲ್ಲೊಂದ್ ಕಡೆ ದೊಡ್ಡ ಸುದ್ದಿಯನ್ನ ಮಾಡ್ತಾರೆ. ನೀವು ಭವಾನಿ ರೇವಣ್ಣರ ಟಿಕೆಟ್ ಕೊಡೋದ್ರಿಂದ ನಮ್ಮ ಕ್ಷೇತ್ರಗಳು ಅನೇಕ ಕಡೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಪ್ರಜ್ಞಾವಂತ ಮತದಾರರು ಜೆಡಿಎಸ್ ವಿಮುಖ ಆಗುವ ಸಾಧ್ಯತೆ ಇದೆ. ಅನಗತ್ಯ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗುತ್ತೆ, ಸುದ್ದಿ ಮಾಡಿಕೊಟ್ಟಂತಾಗುತ್ತೆ. ಜೊತೆಗೆ ಜೆಡಿಎಸ್ ನ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ, ಅಭ್ಯರ್ಥಿಗಳ ಇಮೇಜ್ಗೂ ಡ್ಯಾಮೇಜ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಬೇಡಿ ಮತ್ತು ಅವರ ಹೆಸರನ್ನ ಪರಿಗಣಿಸಬೇಡಿ ಅಂತ ಇದೀಗ ಅನೇಕ ಶಾಸಕರು ಮತ್ತು ಈಗಾಗಲೇ ಜೆಡಿಎಸ್ ಮೊದಲ ಪಟ್ಟಿಯಲ್ಲಿ ಘೋಷಣೆ ಆಗಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ದೇವೇಗೌಡರಿಗೆ ಒತ್ತಾಯವನ್ನು ಮಾಡ್ತಾರೆ. ಆ ಮುಖಾಂತರ ಪಕ್ಷದ ಒಳಗಡೆ ಎಲ್ಲೊಂದ್ ಕಡೆ ಎಚ್.ಡಿ. ರೇವಣ್ಣರವರ ಕುಟುಂಬದ ಬೆಂಬಲಕ್ಕೆ ಯಾವ ಅಭ್ಯರ್ಥಿಗಳು ಇಲ್ಲ ಮತ್ತು ಶಾಸಕರು ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಈ ಒಂದು ಜುಗಲ್ಬಂದಿಯಲ್ಲಿ ಯಾವುದೇ ಒಬ್ಬ ಶಾಸಕ ಮತ್ತು ಅಭ್ಯರ್ಥಿ ಅಥವಾ ನಾಯಕ ಇದುವರೆಗೂ ಕೂಡ ರೇವಣ್ಣ ಅವರ ಕುಟುಂಬದ ಪರವಾಗಿ ಅಥವಾ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ ಮತ್ತು ಬೆಂಬಲವನ್ನು ನೀಡಿಲ್ಲ. ಆ ಮುಖಾಂತರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇಡೀ ಜೆಡಿಎಸ್ ನ ಸಮೂಹ ನಾಯಕರ ಪಡೆ ಮತ್ತು ಅಭ್ಯರ್ಥಿಗಳು ಮತ್ತು ಹಾಲಿ ಶಾಸಕರು ನಿಂತಿರುವಂತದ್ದು. ಆ ಮುಖಾಂತರ ಭವಾನಿ ರೇವಣ್ಣ ಅವರಿಗೆ ಅಥವಾ ರೇವಣ್ಣ ಕುಟುಂಬಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕುಮಾರಸ್ವಾಮಿ ಅವರ ಮಾತಿಗೆ ಇದೀಗ ಅನೇಕ ಅಭ್ಯರ್ಥಿಗಳು ಮತ್ತು ಶಾಸಕರು ಸಾಥ್ ಕೊಟ್ಟಿರುವಂತದ್ದು. ಹಾಗಾಗಿ ಇದೀಗ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಇದು ಮತ್ತೊಂದು ರೀತಿಯ ಹಿನ್ನಡೆ ಅಂತ ಹೇಳ್ಬೋದು. ಶ್ರುತಿ ರಾಜ್. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಜೆಡಿಎಸ್ ನಲ್ಲಿ ಕಗ್ಗಂಟಾಗದೆ ಹಾಸನದ ಟಿಕೆಟ್ ಫೈಟ್. ಭವಾನಿ ವಿರುದ್ಧ ಎಚ್ಡಿಕೆ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅನಿತಾ ಹೋಲಿಕೆಯನ್ನ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಇಲ್ಲಿ ಮಾತುಕತೆಯನ್ನ ಹೇಳಿದ್ದಾರೆ. ಅಂದ್ರೆ ಅನಿತಾ ಕುಮಾರಸ್ವಾಮಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ವಲ್ಲ, ರಾಮನಗರ ಕ್ಷೇತ್ರವನ್ನ ತನ್ನ ಮಗನಿಗೆ ಬಿಟ್ಕೊಟ್ಟಿದ್ದಾರೆ. ಅವತ್ತು ಪಕ್ಷವನ್ನ ಉಳಿಸ್ಕೊಳ್ಳೋದಕ್ಕೆ ಅವರು ಸ್ಪರ್ಧೆ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇತ್ತು, ಹಂಗಾಗಿ ಅವರು ಸ್ಪರ್ಧೆ ಮಾಡಿದ್ರು. ನಮ್ಮ ಅಭ್ಯರ್ಥಿಗಳೇನಾದ್ರೂ ಕೈ ಕೊಟ್ಟಾಗ ಸ್ಪರ್ಧಿಸಿ ಅವರು ಅವತ್ತು ಪಕ್ಷವನ್ನು ಉಳಿಸಿದ್ರು. ಈ ಬಾರಿ ಚುನಾವಣೆ ಮೇಲೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಯಾವುದೇ ಆಸಕ್ತಿ ಇಲ್ಲ. ಹಾಸನದ ಅಭ್ಯರ್ಥಿಯ ಆಯ್ಕೆಗೆ ಹೊಂದಿಸಿ ಚರ್ಚೆ ಯಾಕೆ ಮಾಡ್ತೀರಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ರೇವಣ್ಣ ಅವರ ಫ್ಯಾಮಿಲಿ ಅವರು ಎತ್ತಿದ್ದೇ ವಿಚಾರ. ಯಾಕಂದ್ರೆ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಂತಿರ್ಲಿಲ್ವಾ, ಹಾಗಾದ್ರೆ ನಮಗೂ ಇವಾಗ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಿ ಅನ್ನೋ ರೀತಿಯಲ್ಲಿ ಅವರ ಪುತ್ರರು ಕೂಡ ಹೇಳ್ತಾ ಇದ್ರು. ಸೊ ನಮ್ಮ ಅಮ್ಮನ್ನ ಈ ಬಾರಿ ಕಣಕ್ಕೆ ಇಳಿಸ್ತೀವಿ ಅನ್ನೋ ರೀತಿಯಲ್ಲಿ ಬಹಳ ಹುಮ್ಮಸ್ನಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಹಾಗೆ ಸೂರಜ್ ರೇವಣ್ಣ ಅವರು. ಸೊ ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿ ಅವರಿಗೆ ಇಂಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಅವರು ಹೇಳಿದ್ರ, ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ ಪರೋಕ್ಷವಾಗಿ ಈ ರೀತಿಯಾಗಿ ಟಾಂಟ್ ಕೊಡುವಂತಹ ಕೆಲಸಗಳು ಆಗ್ತಾ ಇದೆಯಾ ಏನೋ ಗೊತ್ತಿಲ್ಲ. ಅನಿತಾ ಕುಮಾರಸ್ವಾಮಿ ಅವರನ್ನ ನಾನು 2 ಚುನಾವಣೆ ನಿಲ್ಲಿಸಲಿಕ್ಕೆ ಕಾರಣ 3 ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವರು ಬರಬೇಕು ಅಂತ ಇಲ್ಲದೇ ಇದ್ರು ರಾಜಕೀಯಕ್ಕೆ
ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ರು ಮಧುಗಿರಿನಲ್ಲಿ. ಇನ್ನು ಮುಂದಿನ ಚುನಾವಣೆ ಅವ್ರು ಹಾಲಿ ಶಾಸಕರಿದ್ದಾಗಲೇ ದೇವೇಗೌಡರು ಇನ್ನೊಬ್ರಿಗೆ ಕೊಡಬೇಕು ಟಿಕೆಟ್ ಅಂದಾಗ ಕಾರ್ಯಕರ್ತರು ಕೊಟ್ಟವು. ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ, ಅಲ್ಲಿ MLA ಇದ್ದರು. ನಂತರ ಚನ್ನಪಟ್ಟಣದ ಕಾರ್ಯಕರ್ತರು ಒತ್ತಡಕ್ಕೆ ಮಾಡೋದು ಅಭ್ಯರ್ಥಿ ಇಲ್ಲ ಅಂತ ನಿಂತಿದ್ರು. 5,000ದಲ್ಲಿ ಸೋತಿದ್ರು, 3,000 ಓಟಲ್ಲಿ. 3ನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದಷ್ಟೇ. ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ, ಅವರ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ. ಈ ಬಾರಿ ಅಂತ ಅಲ್ಲ, ಅವ್ರನ್ನ ನಾನು ದುರುಪಯೋಗ ಪಡಿಸ್ಕೊಂಡಿದ್ದೇನೆ. ಅನಿತಾ ಕುಮಾರಸ್ವಾಮಿ ಅವ್ರನ್ನ ಪಕ್ಷಕ್ಕೆ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಅರಕೆ ಕುರಿ ಮಾಡ್ತಾರೆ ಅಂತಲೂ ಭಾಳ ಜನ ಮಾತಾಡೋದು. ಪಕ್ಷದ ಗೌರವ ಉಳಿಸ್ಲಿಕ್ಕೆ ಅನಿತಾ ಕುಮಾರಸ್ವಾಮಿನ ಕರ್ಕೊಂಬಂದಿದ್ದು, ಪಕ್ಷದ ಗೌರವ ಹಾಳು ಮಾಡ್ಲಿಕ್ಕೆ ಕರ್ಕೊಂಬಂದಿಲ್ಲ.